ಈ ಕಾನೂನನ್ನ ಈ ತರ ಎಲ್ಲರೂ ಇದೇ ತರ ಅಂತಲ್ಲ ಹೇಳೋದಿಲ್ಲ, ಎಲ್ಲರೂ ಇದೇ ತರ ಅಂತಲ್ಲ, ಒಳ್ಳೆಯವರು ಇದ್ದಾರೆ. ಕೆಲವೊಬ್ರು ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ ಸರ್. ಗೋವಿಂದಪ್ಪ ಅವರೇ ನಮಸ್ತೆ. ಗೋವಿಂದಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಕಾರ್ಯಕ್ರಮ ನೋಡ್ತಾ ಇದ್ರೆ ಹೇಳಿ ಸರ್ ತಮ್ಮ ಅಭಿಪ್ರಾಯ. ನೋಡ್ತಾ ಇದ್ದೀನಿ. ಮೊದಲು ಏನಪ್ಪಾ ಅಂದ್ರೆ ಒಂದೊಂದು ಪೊಲೀಸ್ ಸ್ಟೇಷನ್ ನ ಒಬ್ಬ ರೌಡಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬ ರೌಡಿ ಕಂಟ್ರೋಲ್ ಹೇಳಿ ಈ ಪೊಲೀಸ್ ಸ್ಟೇಷನ್ ಈ ಕಂಟ್ರೋಲ್ ರೌಡಿ ಎಲ್ದವಳೀಗ ನಾವು ಹೋದ್ರೆ ಅವ್ರು ಮಾತಾಡ್ತಾರ ಅವರು ಗೋ ಥ್ರೂ ರೌಡಿ ಎಲ್ಲರೇ ಹೋಗಿ ಕಳಿಸ್ತಾರೆ ಅದನ್ನ. ಗೋವಿಂದಪ್ಪ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ. ಒಂದೊಂದು ಪೊಲೀಸ್ ಸ್ಟೇಷನ್ ಈಸ್ ಬೀಂಗ್ ಕಂಟ್ರೋಲ್ಡ್ ಬೈ ಎಸ್ಕಾಂಡ್ರಲ್ ಆರ್ ಟೌಟ್. ಗೊತ್ತಾಯ್ತಾ? ಯಾರಾದ್ರೂ ಹಿರಿಯ ಹೋದ್ರೆ ನಾವು ಮರ್ಯಾದೆ ಕೊಡಲ್ಲ ಅವ್ರನ್ನ. ಆಯ್ತು, ಹೋಗಿ ನುಗ್ತಾರೆ ಯಾರಿಗೆ ಜವಾಬ್ದಾರಿ ಯಾರಿಗೆ ಹೇಳ್ಬೇಕು? ಪೊಲೀಸ್ ಬರ್ತಾನೆ, ಅವ್ನು ಕೆಳ ಬರಲ್ಲ, ಮಾಪ ಅಲ್ಲಿ ಬರೋದಿಲ್ಲ ಅವ್ನು. ಇಫ್ ಗೋ ಥ್ರೂ ರೌಡಿ ದೆನ್ ನಮ್ಮನೆ ಬರ್ತಾರೆ. ಯಾಕಿದು ಒಂದು ಹೇಳಲ್ಲ ಹೆಸರು ಬಂದು ನಿಮಗೆ ಕೊಡೋ ಅಷ್ಟೇ ಅದನ್ನ. ಯಾಕಿದು ಪೊಲೀಸ್ ಕಂಟ್ರೋಲ್ ಯಾವ ಯೋಚನೆ ಮಾಡಬೇಕು ಅದನ್ನ ಯಾಕೆ ಮಾಡ್ತಾನೆ? ಹೂ ಇಸ್ ದಟ್ ರೌಡಿ ಕಂಟ್ರೋಲ್ ಸ್ಟೇಷನ್? 3 ಸ್ಟೇಷನ್ ಕಂಟ್ರೋಲ್ ಮಾಡ್ತಾರಂತೆ. ಎವ್ರಿ ಮಂತ್ 39,000 ಕೊಡ್ತಾನಂತ ಅವನು. ಯಾವ ಸ್ಟೇಷನ್ ಅಂತ ಹೇಳ್ತೀರಾ? ಏನೇ ಮಾಡ್ತೀರಾ? ಕೇಸ್ ಹಾಕ್ತೀರಾ, ಕೋರ್ಟ್ಗೆ ಬಂತೀರಾ. ಅವ್ನಿಗೆ ಏನ್ ಮಾಡ್ತೀರಾ? ಅವ್ನು ಗೊತ್ತು ಓದಿತೀರ ಅವ್ನಿಗೆ ಒಂದು ಪ್ಲೇಸ್ಗೆ ಓದಿತೀರ ಅವ್ನಿಗೆ ಮಾಡಿ ಕೇಳಿ ಸರ್ ಮಾಡಿ ಸರ್ ಪ್ಲೀಸ್ ಸರ್ ಅವ್ನು ಬೂಟ್ನ ಹೊಡಿತೀರ ಅವ್ನಿಗೆ ಪ್ಲೇಸ್ ಹೊಡಿತೀರ ಬೂಟ್ನಲ್ಲಿ ಬೆಡ್ಗೆ ಹೊಡಿತೀರ ಅವ್ನಿಗೆ ಏನ್ ಮಾಡ್ತೀರ ಅವ್ನಿಗೆ? ನಾವಂತ ಸಿಕ್ಬಿಟ್ರೆ ರಿಮೆಂಟ್ ಹಾಕಿಲ್ಲ. ಗೋವಿಂದಪ್ಪ ಅವ್ರೆ, ನೀವ್ ಹೇಳ್ತಾ ಇರೋದು ಸರಿ, ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಈಗ ರೌಡಿಗಳ ಜೊತೆ ಅವರೇ ಶಾಮೀಲಾಗ್ತಾರೆ, ವ್ಯವಸ್ಥೆನ ಹಾಳು ಮಾಡೋದ್ರಲ್ಲೇ ಪೊಲೀಸರ ಪಾಲೆ ಬಹುದೊಡ್ದಿದೆ ಅನ್ನುವಂತ ವಿಚಾರಗಳನ್ನ ಹೇಳ್ತಿದ್ದೀರಿ. ಹಂಗಾಗಿ ನಮ್ಮ ಪ್ರಶ್ನೆ ಅದು, ವ್ಯವಸ್ಥೆಯನ್ನ ಸರಿ ಮಾಡಬೇಕು, ಆ ವ್ಯವಸ್ಥೆ ಎಲ್ಲಿಂದ ಹೆಂಗೆ ಯಾರು ಸರಿ ಮಾಡಬೇಕು ಅನ್ನೋದು ಪ್ರಶ್ನೆ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ರಮೇಶ್ ಅವರೇ ನಮಸ್ತೆ. ರಮೇಶ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆ? ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ರೆ ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ವೆಂಕಟೇಶ್ ಅಂತ ಮೇಡಮ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರಾಜಕಾರಣಿಗಳು ಅಕ್ಷರ ಮಾಡ್ತಾರೆ ಮೇಡಮ್. ಪೊಲೀಸ್ ಕೆಲಸ ಮಾಡ್ತಾ ಇದಾರ, ಸಾರ್ವಜನಿಕರು ಕೆಲಸ ಮಾಡ್ತಾ ಇದಾರ, ಇಲ್ಲ ಅವ್ರದೇ ಏನಾರ ಪರ್ಸನಲ್ ಕೆಲಸ ಮಾಡ್ಕೊಳಕ್ ಸ್ಟೇಷನ್ ಬರ್ತಾರ ಅವರು? ಸಾರ್ವಜನಿಕ ಎಷ್ಟು ಜನಕ್ಕೆ ನ್ಯಾಯ ಒದಗಿಸಿದ್ದಾರೆ? ಯಾವುದೇ ಒಂದು ಕೇಸಲ್ಲಿ ಸಾರ್ವಜನಿಕರು ನ್ಯಾಯ ಯಾರು ಕೊಡ್ತಿದಾರೆ ಮೇಡಮ್? ನ್ಯಾಯ ಪೊಲೀಸ್ನವರು. ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗ್ ಬೇಕಾ ಅನ್ನೋದು ಕ್ವಶನ್ ಆಗಿದೆ ಮೇಡಮ್ ಇವತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕು, ಆದ್ರೆ ಅದು ಕೆಲಸ ಮಾಡ್ತಾ ಇದೆಯಾ ಅನ್ನೋದು ಮುಖ್ಯ ಕ್ವಶನ್. ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಖಂಡಿತ ಬೇಕು, ಪೊಲೀಸರು ಬೇಕು, ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋದಕ್ಕೆ, ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಅವರೆಲ್ಲ ಬೇಕು. ಆದ್ರೆ ಆ ಕೆಲಸ ಯಾಕೆ ಅವ್ರು ಮಾಡ್ತಾ ಇಲ್ಲ? ಕೊಟ್ಟಿರೋ ಕೆಲಸ ಮಾಡೋದು ಬಿಟ್ಟು ಇಲ್ಲ ನಾವು ಅದನ್ನೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತೀವಿ ಅನ್ನೋದು ಯಾಕೆ ಅನ್ನೋದೇ ಪ್ರಶ್ನೆ. ಎಕ್ಸಾಕ್ಟ್ಲಿ ತಾವು ಅದನ್ನು ಪ್ರಶ್ನೆ ಮಾಡಿದ್ರಿ. ಧನ್ಯವಾದಗಳು ಮಾತನಾಡಿದಕ್ಕಾಗಿ. ಸರ್, ಒಂದು ಪ್ರಶ್ನೆ ಏನ್ ಗೊತ್ತಾ, ಈಗ ಒಂದು ಅಪರಾಧ ಕೃತ್ಯಗಳಲ್ಲಿ ಇವ್ರು ಭಾಗಿಯಾಗ್ತಿದ್ದಾರೆ, ಓಕೆ, ಜೊತೆಗೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಆರೋಪ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿರ್ತಾರೆ ಸರ್. ಜೈಲಲ್ಲೂ ಕೂಡ ಅವ್ರಿಗೆ ರಾಜಾತಿಥ್ಯ ಕೊಟ್ಟು ಅಲ್ಲಿಂದನೂ ದುಡ್ಡು ವಸೂಲಿ ಮಾಡಕ್ ನಿಂತ್ಕೊಂಡ್ಬಿಡ್ತಾರೆ ಅಂತ. ಎಲ್ಲೆಲ್ಲಿ ದುಡ್ಡು ಬರುತ್ತೆ ಆ ಮೂಲ ಹುಡುಕ್ತಿದ್ದಾರಾ ಅಂತ ಸಿಬ್ಬಂದಿಗಳು. ನಮ್ಮಲ್ಲಿ ಕಾನೂನಾಗ್ಲಿ ಜೇನಾಗ್ಲಿ ಅಪರಾಧಿಯ ಮನೋಪರಿವರ್ತನೆ ಮಾಡೋ ದೃಷ್ಟಿಯಿಂದ ನಮ್ಮಲ್ಲಿ ಕಾನೂನು ಮಾಡಿದ್ದಾರೆ. ಜೈಲು ಸದಾ ಅಪರಾಧಿ ಪರಿವರ್ತನೆ ಆಗಿ ಸಭ್ಯ ನಾಗರಿಕನಾಗಲಿ ಅನ್ನೋ ಉದ್ದೇಶದಿಂದ ಜೈಲನ್ನ ಸಿಸ್ಟಮೆಟಿಕ್ ಮಾಡಿದ್ದಾರೆ. ಈಗ ಎಲ್ಲ ಗಾಳಿ ಬೆಳಕು. ಹಿಂದೆ ಧರ್ಮವೀರ್ ಕಮಿಷನ್ 1973ದಲ್ಲಿ ಧರ್ಮವೀರ್ ಅಂತ ನಮ್ಮಲ್ಲಿ ಗವರ್ನರ್ ಇದ್ರು, ಅವ್ರಿಗೆ ಒಂದು ಕಮಿಷನ್ ಮಾಡಿ ಜೈಲುಗಳನ್ನು ಹ್ಯಾಂಗೆ ಸುಧಾರಣೆ ಮಾಡಬೇಕು. ಹಿಂದೆ ಕತ್ತಲು ಜೈಲು, ಒಂದೇ ಕೋಣೆ, ನಾವಿದ್ದಾಗೆ ಒಂದೇ ಕೋಣೆ ಇತ್ತು, ಕತ್ತಲೆ ಇರ್ತಿತ್ತು, ಅಲ್ಲೇ ಬಾತ್ರೂಮು, ಅಲ್ಲೇ ಸಂಡಾಸು, ಎಲ್ಲ ಅಲ್ಲೇ ಊಟ, ಒಂದೇ ಒಂದು ಇದ್ರದ್ದು ಅಲ್ಯೂಮಿನಿಯಂ ಒಂದು ಪಾತ್ರೆ ಅಥವಾ ಒಂದು ಮಣ್ಣಿಂದ ಒಂದು ಪಾತ್ರೆ, ಅದರಲ್ಲಿ 2 ರೊಟ್ಟಿ ಕೊಡೋದು, 1 ಚೂರು ಪಲ್ಯ, ಮುಗೀತು. ಇಷ್ಟು ಕೊಟ್ರೆ ಅವ್ನಿಗೇನು ಇರ್ತಿರ್ಲಿಲ್ಲ. ಸಾಯಂಕಾಲ 5:30 ಆದ್ರೆ ಕತ್ಲಾಗ್ಬಿಡೋದು, ಸೊಳ್ಳೆಗಳು ವಿಪರೀತ ಹರ್ಕೊಂತೀವಿ ನಾವು. ಯಾವಾಗ ಸಾಕಪ್ಪ ನನಗೆ ಇದು ಬೇಡ, ಸಹವಾಸ, ಜೈಲು ಸಹವಾಸ ಬೇಡ, ನಾನು ಯಾವಾಗ ಇಲ್ಲಿಂದ ಓಡಿದನು, ಯಾವಾಗ ಬಿಟ್ಟೇನೋ ಅಂತೇಳೋದು ನಿಜವಾದಂಥ ಪರಿವರ್ತನೆ ಆಗ್ತಿತ್ತು. ಈಗೇನು ಮಾಡಿದ್ರು, ಈ ಜೈಲಿನಲ್ಲಿ ಇರುವಂಥ ಅಪರಾಧಿಗಳು ಸಹ ಅವರು ಮನುಷ್ಯರೇ, ಮಾನವ ಹಕ್ಕುಗಳು ಅದೊಂದು ದೊಡ್ಡ ಕತೆ. ಅವರು ಹಕ್ಕುಗಳ ಸಲುವಾಗಿ ಅವ್ರಿಗೆ ಗಾಳಿ ಬೆಳಕು ಸೂರ್ಯಕಿರಣ ಎಲ್ಲನೂ ಬರಬೇಕು, ಅವರಿಗೆ ಟೇಬಲ್ ಬರಬೇಕು, ಕುರ್ಚಿ ಹಾಕಬೇಕು, ಕಾಟ್ ಕೊಡಬೇಕು, ವಾರದಲ್ಲಿ ಪ್ರೋಟೀನ್ 250 ಗ್ರಾಮ್ ಪ್ರೋಟೀನ್ ಫುಡ್ ಕೊಡಬೇಕು, ವಾರದಲ್ಲಿ 2 ಸಲ ಚಿಕನ್ ಫಿಶ್ ಕೊಡಬೇಕು. ಈ ಥರ ಹೊರಗಡೆ ಮತ್ತು ಮೇಲೆ ದುಡಿದಿದ್ದಕ್ಕೆ ಅವಾಗ 200 ರೂಪಾಯಿ ಬರೋದು, ದಿನಕ್ಕೆ 2 ರೂಪಾಯಿ ಕೊಡೋದು ಕೂಲಿ. ಈಗ 15,000 ರೂಪಾಯಿ ಬರ್ತದೆ ಒಂದು ತಿಂಗಳಿಗೆ.
15,000 ರೂಪಾಯಿ ಒಬ್ಬ ಇಂಜಿನಿಯರಿಗೆ ನೌಕರಿ ಸಿಗೋದು ಕೊಟ್ಟು ಬರೋದಲ್ಲ. ಪ್ರೈವೇಟ್ನಲ್ಲಿ ದುಡಿಯೋನಿಗೆ 10-12 ರೂಪಾಯಿ ಎಷ್ಟೆಲ್ಲ ಬೇಕಷ್ಟು ಆರಾಮಾಗಿ ಬೆಳಿಗ್ಗೆ ಇಟ್ಟಿದ್ದಾರೆ. 8ರಿಂದ 12 ಗಂಟೆ ದುಡಿತಾನವ, ಅವನಿಗೆ 15,000 ಬರೋದಿಲ್ಲ. ಇಷ್ಟೆಲ್ಲ ಅನುಕೂಲ ಇದ್ದು ಆಮೇಲೆ ಅಲ್ಲಿನೂ ದುಡ್ಡು ಕೊಟ್ಟರೆ ಎಲ್ಲ ವ್ಯವಸ್ಥೆ, ಲಕ್ಸುರಿಯಸ್ ಲೈಫು, ಸ್ಟಾರ್ ಹೋಟೆಲ್ ಟ್ರೀಟ್ಮೆಂಟು ಅದೆಲ್ಲ ಸಿಗುವಾಗ ಏನು ಪರಿವರ್ತನೆ ಆಗ್ತದೆ? ನಾವು ಏನು ಯಾವ ಪರಿವರ್ತನೆ ದೃಷ್ಟಿಯಿಂದ ಕಾನೂನು ಮಾಡಿದ್ದೀವಿ, ಪರಿವರ್ತನೆ ದೃಷ್ಟಿಯಿಂದ ಜೈಲು ಮಾಡಿದ್ದಾರೆ, ಎಲ್ಲ ಒಳ್ಳೇದು ಮಾಡಿದ್ದಾರೆ ಹೊರತಾಗಿ ಅದನ್ನು ಹೇಗೆ ದುರುಪಯೋಗ ಆಗ್ತು ಅಂತ ಇದು ಜಲವಂತ ಉದಾಹರಣೆ. ಏನ್ ಈಗ ನಾವು ಪರಿವರ್ತನೆ ನೋಡ್ತಾ ಆಗ್ತಾ ಇದೆ ಅಂತ ಅದು- ಅಂದ್ರೆ yes. ಪೊಲೀಸ್ ಇಲಾಖೆಯಲ್ಲಿದ್ದಂತಹ ಸಿಬ್ಬಂದಿಗಳ ಪರಿವರ್ತನೆ ಆಗ್ತಾ ಇದೆ. ಹೆಂಗಂದ್ರೆ ದುಡ್ಡು ಮಾಡೋದ್ರಲ್ಲಿ, ದುಡ್ಡು ಮಾಡಿ ಅಲ್ಲ ಆಸ್ತಿ ಮಾಡದೆ, ಇಲ್ಲ ಆಸ್ತಿ ಮಾಡದೆ, ಅಷ್ಟು ಕೋಟಿ ಮಾಡದೆ, ಇಷ್ಟು ಕೋಟಿ ಮಾಡದೆ, ಆ ರೀತಿ ಪರಿವರ್ತನೆ ಆಗ್ತಿದೆ. ಬಿಟ್ರೆ ಯಾವ ಈ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರು ಮನ ಪರಿವರ್ತನೆ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಏನ್ ಹೇಳ್ತಾ ಇದ್ರಿ ರಘು ಸರ್? ಮೇಡಮ್, ಅದೇ ಹಿಂದಿನ ಕಾಲರು ಹೇಳ್ತಾ ಇದ್ರು, ಪೊಲೀಸರು ಯಾವ ರೀತಿಯಾಗಿ ಲೋಕಲಲ್ಲಿ ನಡೆಯುವಂಥ ಅಪರಾಧಿ ಕೃತ್ಯ ಇದರಲ್ಲಿ ಅವರೇನೇ ಪಾಲುದಾರರಾಗಿ ನಡೆಸ್ತಾರೆ ಅನ್ನೋ ವಿಚಾರಕ್ಕೆ. ಇದು ಸಾರಿಗೂ ಗೊತ್ತಿರುವಂಗೆ ಒಂದು ರೀತಿಗೆ ಓಪನ್ ಆಗಿ ನಡೆಯುವಂಥದ್ದು. ಅಲ್ಲಿ ಏನೇ ದಂಧೆಗಳು ನಡೀತಾ ಇದ್ರು ಅದು ಪೊಲೀಸರಿಗೆ ಗೊತ್ತಿಲ್ಲದಂಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತು ಪೊಲೀಸ್ ವ್ಯವಸ್ಥೆ ಯಾವುದೋ ಒಂದು ಹಂತದಲ್ಲಿ, ಸಬ್ ಇನ್ಸ್ಪೆಕ್ಟ್ರು ಹಂತದಲ್ಲೋ ಅಥವಾ PCಗಳ ಹಂತದಲ್ಲೋ, ಇನ್ಸ್ಪೆಕ್ಟ್ರು, ACP, DCP ಯಾವುದೋ ಒಂದು ಹಂತದಲ್ಲಿ ಕೆಟ್ಟಿಲ್ಲ, ಮೇಲಿಂದ ಕೆಳಗಡೆ ತನಕ ಪೂರ್ತಿ ಕೆಟ್ಟಿದೆ ವ್ಯವಸ್ಥೆ. ಇವತ್ತು ಬೆಂಗಳೂರಿನಲ್ಲಿ ಇರುವಂತ IPSಗಳು DCPಗಳಾಗಿದ್ದಾರೆ, ಇವರೇನೆ ಇವತ್ತು ಕಾರ್ಪೊರೇಟ್ ತರೀಕೆ ಆಫೀಸ್ಗಳನ್ನ ಇಟ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಇವರು ಹೇಗೆ ದಂಧೆ ನಡೆಸ್ತಾರೆ? ಇವ್ರ ಕೆಳಗಡೆ ಬರುವಂತಹ ಎಲ್ಲ ಇನ್ಸ್ಪೆಕ್ಟರ್ಗಳು ಇವ್ರು ಹೇಳಿದ ಕೆಲಸಗಳನ್ನ, ಡೀಲ್ಗಳನ್ನ ಇವತ್ತಿನ ಬೆಂಗಳೂರಿನಲ್ಲಿರುವಂತ DCPಗಳಿಗೆ ಮಾಡಿಕೊಟ್ರೆ ಅಷ್ಟು ಸಾಕು. ಇವ್ರ ಜವಾಬ್ದಾರಿ ಏನು, ಇವ್ರ ಕರ್ತವ್ಯ ಏನು, ಇವ್ರದ್ದು ರೂಲ್ ಬುಕ್ ಏನು ಹೇಳುತ್ತೆ, ಇದ್ಯಾವುದು ಬೇಕಿಲ್ಲ. ಸೊ ಇವರು ಕೇವಲ ಇವ್ರ ಸ್ವಾರ್ಥಕ್ಕಾಗಿ DCPಗಳಾಗಿದ್ರೆ ಇವರ ಕೆಳಗಡೆ ಇರುವಂತಹ ಪೊಲೀಸ್ ಠಾಣೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನ್ಯಾಯ ವಿಲೇವಾರಿ ಆಗುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ, ಇವತ್ತು ಬೆಂಗಳೂರಿನಲ್ಲಿ ಸ್ಪಾಗಳು ಮತ್ತೆ ಬೆಂಗಳೂರಿನಲ್ಲಿ ಸ್ಪೀಡ್ ದಂಧೆ ಸ್ಪಾಗಳು ನಮ್ಗೆ ಹಲವಾರು ಜನ, ನಮ್ಮ ಆಫೀಸ್ಗೆ ನಮ್ಗೆ ಯಾಕೆ ಗೊತ್ತಾಗ್ತಿದೆ ಅಂತಂದ್ರೆ ಜನ ನೂರಾರು ಜನ ಬಂದು ಹೇಳ್ತಾರೆ, ನಮ್ಗೆ ಮಾಹಿತಿ ಕೊಡ್ತಾರೆ, ಸರ್ ಅಲ್ಲಿ ಹೋಗಿ ಇಲ್ಲಿ ಬನ್ನಿ, ಅಲ್ಲಿ ಮಾಡಿ ಅಂತ. ಜನ ಆದ್ರೆ ಮುಂದಕ್ಕೆ ಬರಲ್ಲ. ಆದ್ರೆ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಯಾರು ನಡೆಸ್ತಾ ಇದ್ದಾರೆ? ಈಗ ಅವ್ರು ಹೇಳಿದ್ರು ಅಲ್ಲಿ ಮಟ್ಕಾ ದಂಧೆ, ಮರಳು ದಂಧೆ. ಈಗ ಅಂತ ಕಡೆ ಸಾರು ಗೊತ್ತಿದೆ, ಅಂತ ಕಡೆ ಹೋಗೋದಕ್ಕೂ ಮಟ್ಕಾ ದಂಧೆ ಎಲ್ಲಿ ಜಾಸ್ತಿ ನಡೆಯುತ್ತೋ ಅಂತ ಕಡೆ ಪೋಸ್ಟಿಂಗ್ ಹಾಕ್ಸ್ಕೊಂಡು ಹೋಗೋದಕ್ಕೂ ಮತ್ತೆ ಅಲ್ಲಿ ಹಣ ಕೊಡಬೇಕು. ಮತ್ತೆ ಇಲ್ಲಿ ಬೆಂಗಳೂರಿನಲ್ಲೇ DCP ಇಂದ ಹಿಡಿದು ಕೆಳಗಡೆ ಹಂತದವರೆಗೂ ಯಾರೆಲ್ಲ ಆಯಕಟ್ಟಿನ ಜಾಗದಲ್ಲಿ ಇರಬೇಕೋ ಅವ್ರೆಲ್ರಿಗೂ ಬೇಕಾಗಿರುವಷ್ಟನ್ನ ಕೊಟ್ಟೇ ಇರಬೇಕು. ಸೊ ಇದು ಎಲ್ರಿಗೂ ಗೊತ್ತಿಲ್ವಾ? ಈಗ ಇಷ್ಟೆಲ್ಲ ಇಲ್ಲಿ ಅವ್ಯವಹಾರಗಳು ನಡೀತಾ ಇದೆ, ಮರಳು ದಂಧೆ ನಡೀತಾ ಇದೆ, ಸ್ಪಾ ನಡೀತಾ ಇದೆ, ಸ್ಪೀಡ್ ದಂಧೆ ನಡೀತಾ ಇದೆ, ಗ್ಯಾಮ್ಲಿಂಗ್ ನಡೀತಾ ಇದೆ. ಇವೆಲ್ಲವನ್ನು ನಮ್ಗೆ ಗೊತ್ತಾಗದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತ ಸ್ಥಿತಿನಲ್ಲಿ ಏನಾದರೂ ರಾಜಕಾರಣಿಗಳಿದಾರಾ? ಅಥವಾ ಇವರೇನಾದ್ರೂ ನಮ್ಗೇನು ಗೊತ್ತೇ ಇಲ್ಲ, ಅದಂಗೆ ನಡೀತಾ ಇದೆ, ನಮ್ಗೇನು ಗೊತ್ತಿಲ್ಲಪ್ಪ, ನಿಮ್ಗೆ ಗೊತ್ತಿರ್ಬೋದು ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಅಂತ ಅಂದ್ರೆ ಇವರು ರಾಜಕಾರಣಿಗಳಾಗೋದಕ್ಕೆ, ನಾಯಕರಾಗೋದಕ್ಕೆ ಲಾಯಕ್ಕ? ಇದನ್ನೆಲ್ಲ ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ? ಇದೇ ಪ್ರಶ್ನೆ ಜೊತೆಗೆ ಚರ್ಚೆ ಮುಂದುವರಿಸೋಣ. ಎಕ್ಸಾಕ್ಟ್ಲಿ ರಘು ಅವರು ಒಂದು ಪ್ರಶ್ನೆ ಮಾಡಿದ್ರು, ಅಂತ ಪರಿಸ್ಥಿತಿ ಇದೆ. ರಾಜಕಾರಣಿಗಳು ಅಂದ್ರೆ ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಪೊಲೀಸರು ಇರ್ತಾರಲ್ಲ, ಅವ್ರನ್ನ ದುರುಪಯೋಗ ಹೇಗೆ ಪಡಿಸ್ಕೊಳ್ತಾರೆ ಅಂತ. ಯಾರೆಲ್ಲ ಭ್ರಷ್ಟಾಚಾರ ಮಾಡ್ತಾರೆ, ಯಾರು ಜಾಸ್ತಿ ದುಡ್ಡು ತರ್ತಾರೆ, ಯಾರು ಕ್ರಿಮಿನಲ್ಗಳಿದ್ದಾರೋ ಅಂಥವರು ನಮ್ಮ ಕ್ಷೇತ್ರದಲ್ಲಿ ಇರಬೇಕು, ಅವ್ರು ಮತ್ತೆ ಜಾಸ್ತಿ ದುಡ್ಡು ತರಬೇಕು, ನಮಗೂ ದುಡ್ಡು ಅದರಲ್ಲಿ ಪಾಲು ಕೊಡಬೇಕು ಅಂತ ಅಂಥವ್ರನ್ನ ವಾಪಸ್ ಪೋಸ್ಟಿಂಗ್ ಕೊಡ್ತಾರಂತೆ ತಮ್ಮ ಕ್ಷೇತ್ರಗಳಲ್ಲಿ. ಅಂಥ ವ್ಯವಸ್ಥೆಯಲ್ಲಿ ನಾವು ನೀವು ಬದುಕ್ತಿದ್ದೀವಿ, ಅದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಸೊ ಈಗ ಹಂಗಂದ್ರೆ ನಮ್ಮ ಮುಂದೆ ಇರುವಂಥ ಪ್ರಶ್ನೆ, ವ್ಯವಸ್ಥೆ ಎಲ್ಲಿಂದ ಹೇಗೆ ಯಾರು ಸರಿ ಮಾಡಬೇಕು?